ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಚಾನಲ್ನಲ್ಲಿ ಒಂದು ಸೂಪರ್ ಸ್ಪೆಷಲ್ ರೆಸಿಪಿ ಇದೆ. ಉತ್ತರ ಕರ್ನಾಟಕದ ರುಚಿ ನಮ್ಮ ಸ್ಪೆಷಲ್ ಗಿರ್ಮಿಟ್ಟು. ಈ ರೆಸಿಪಿ ಮಾಡೋದು ತುಂಬ ಸುಲಭ, ಆದರೆ ಟೇಸ್ಟ್ ಮಾತ್ರ ಫುಲ್ ಮಸ್ತಾಗಿ ಇರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಈ ರೆಸಿಪಿ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ ಅನ್ನೋದನ್ನು ನೋಡಿ. ನಿಮಗೆ ಇನ್ನಷ್ಟು ಕ್ಲಾರಿಟಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿದ್ದೀನಿ, ನೋಡಬಹುದು. ಉತ್ತರ ಕರ್ನಾಟಕದ ಮನೆಯ ರುಚಿ ಒಮ್ಮೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಶೇಂಗಾ ಕಾಳುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಶೇಂಗಾ ಕಾಳುಗಳ ಕಲರ್ ಚೇಂಜ್ ಆಗಿರೋದನ್ನು ಗಮನಿಸಿ. ನಂತರ ಇದಕ್ಕೆ ಕಟ್ ಮಾಡಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ತುಂಬ ಕೆಂಪಗೆ ಆಗೋದೇನು ಬೇಡ, ಹಸಿ ವಾಸನೆ ಹೋಗುವಷ್ಟು ಮಾತ್ರ ಫ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿ ಸ್ವಲ್ಪ ಹೀಗೇನೆ ಮಿಕ್ಸ್ ಮಾಡುತ್ತಾ ಫ್ರೈ ಮಾಡಿ. ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಯಲು ಬಿಡಿ. ಫ್ಲೇಮ್ ನೋಡಿ ಆದಷ್ಟು ಲೋ ಫ್ಲೇಮ್ ಇಲ್ಲವೇ ಮೀಡಿಯಂ ಫ್ಲೇಮ್ನಲ್ಲಿ ಮಾಡಿ. ಈಗ ನೋಡಿ ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಹುಳಿ ರುಚಿ ಬ್ಯಾಲೆನ್ಸ್ ಆಗಬೇಕು ಅಲ್ವಾ, ಅದಕ್ಕೆ. ಬೆಲ್ಲ ಕರಗೋವರೆಗೂ ಲೋ ಫ್ಲೇಮ್ನಲ್ಲಿ ಕುದಿಸಿ. ಗಟ್ಟಿ ಅನಿಸಿದರೆ ಇನ್ನಷ್ಟು ನೀರನ್ನು ಆ್ಯಡ್ ಮಾಡಬಹುದು. ನೋಡಿ ಈಗ ಒಗ್ಗರಣೆ ರೆಡಿ ಆಗ್ತಾ ಇದೆ. ಎಣ್ಣೆ ಸ್ವಲ್ಪ ಮೇಲೆ ಬರ್ತಾ ಇದೆ. ಈ ಹಂತದಲ್ಲಿ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಟರ್ನ್ ಆಫ್ ಮಾಡಿ. ಗ್ಯಾಸ್ ಫ್ಲೇಮ್ ಟರ್ನ್ ಆಫ್ ಮಾಡಿದ ಮೇಲೆ 5 ರಿಂದ 10 ನಿಮಿಷ ನಮ್ಮ ಈ ಗಿರ್ಮಿಟ್ ಒಗ್ಗರಣೆ ಆರೋದಕ್ಕೆ ಬಿಡಿ. ಒಗ್ಗರಣೆ ಆರಿದ ಮೇಲೆ ಸ್ವಲ್ಪ ಹೀಗೆ ತೆಗೆದಿಟ್ಟು ಆಮೇಲೆ ಕೂಡ ಮಾಡಬಹುದು. ಈಗ ಈ ಪಾತ್ರೆಗೆ 1.5 ಲೀಟರ್ನಷ್ಟು ಚುರುಮುರಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲವೂ ಸರಿಯಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ. ನೀವು ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ, ಮತ್ತೆ ಮಾಡೇ ಮಾಡ್ತೀರಾ. ಈಗ ಒಂದು ಮುಟ್ಟಿಗೆಯಷ್ಟು ಸೇವ್ ಹಾಕಿ, ಸ್ವಲ್ಪ ಕಟ್ ಮಾಡಿದ ಟೊಮೆಟೊ, ಕೊತ್ತಂಬರಿ ಹಾಕಿ, ಹುರಿದು ಉಪ್ಪು ಹಚ್ಚಿದ ಮೆಣಸಿನಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣಿನ ಜೊತೆಗೆ ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.